ಸತತ 6 ದಿನ 140 ತಾಸು 70 ಎಕರೆ ನೇಗಿಲು ಜೈನಾಪುರದ ಸುನೀಲ್ ಮಹಾದೇವಪ್ಪ ಉಳ್ಳಾಗಡ್ಡಿ ಸಾಧನೆಗೆ ಗ್ರಾಮಸ್ಥರ ಮೆಚ್ಚುಗೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಜೈನಾಪುರ ಗ್ರಾಮದ ಯುವ ರೈತ ಸುನೀಲ್ ಮಹಾದೇವಪ್ಪ ಉಳ್ಳಾಗಡ್ಡಿ ಟ್ರ್ಯಾಕ್ಟರ್ ಮೂಲಕ ಗ್ರಾಮದ ಸುತ್ತಲಿನ ಸುಮಾರು 70 ಎಕರೆ ಕೃಷಿ ಭೂಮಿಯನ್ನು ನಿರಂತರವಾಗಿ ಹಗಲು ರಾತ್ರಿ ಸಹಿತ ನೇಗಿಲು ಹೊಡೆದಿದ್ದಾನೆ. ಅದು ಒಟ್ಟು 140 ಗಂಟೆಗಳಲ್ಲಿ 70 ಎಕರೆಯಷ್ಟು ಜಮೀನು ನೇಗಿಲು ಹೊಡೆದು ಎಲ್ಲರ ಗಮನ ಸೆಳೆಯುವಂತೆ ಮಾಡಿದ್ದಾನೆ. ಯುವಕನ ಈ ಕಾರ್ಯಕ್ಕೆ ಜೈನಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಗುರು ಹಿರಿಯರು ಶಬಾಷ್ ಎಂದಿದ್ದಾರೆ. ಈತನ ಸಾಧನೆ ಮೆಚ್ಚಿ ಜೈನಾಪುರ ಗ್ರಾಮದ ಸ್ನೇಹಿತರು ಹಾಗೂ ಮುಖಂಡರು ಸುನೀಲ್ನನ್ನು ಗ್ರಾಮದಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಸಿಹಿ ವಿತರಿಸಿ ಡಿಜೆ ಹಾಕಿ ಕುಣಿದು ಸಂಭ್ರಮಿಸಿದ್ದಾರೆ. ನಮ್ಮ ಭಾಗದ ಯುವಕರು ಉದ್ಯೋಗ ಅರಸಿ ಹಳ್ಳಿ ಬಿಟ್ಟು ನಗರಗಳತ್ತ ವಲಸೆ ಹೋಗುವ ಬದಲು ಅನಾದಿ ಕಾಲದಿಂದಲೂ ನಮ್ಮನ್ನು ಕೈ ಹಿಡಿದಿರುವ ಕೃಷಿ ಕಾಯಕವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದರು. ಸೋಮಶೇಖರ್ ಶಿರ್ಷೈಲ್ ಪೊಲೀಸ್ ಟ್ರ್ಯಾಕ್ಟರ್ ಮಾಲೀಕ ಬೆಂಬಲದಿಂದ ಸುನೀಲ್ ಹಾಗೂ ಕೃಷಿ ಕಾಯಕದ ಮೂಲಕ ಬದುಕು ರೂಪಿಸಿಕೊಂಡಿದ್ದಾನೆ. ಈತನ ಕಾರ್ಯಕ್ಕೆ ಶ್ಲಾಘನೀಯ, ಇತರೆ ಯುವಕರಿಗೆ ಪ್ರೇರಣೆಯಾಗಿದೆ ಎಂಬುದನ್ನು ಗ್ರಾಮದ ಮುಖಂಡರಾದ ಸಿದ್ದರಾಮಯ್ಯ ಹಿರೇಮಠ್, ಕಲ್ಲು ಸೊನ್ನದ್, ಬಸು ಅಂಬಲಿ, ಶಿವಶಂಕರ್ ಅಂಬಲಿ, ಲಕ್ಷ್ಮಣ್ ಕುಂಬಾರ್, ಯಂಕಪ್ಪ ಗೋಳಸಂಗಿ, ಪರಶುರಾಮ್ ಜಾಧವ್, ಊರಿನ ಯುವಕರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಜೈನಾಪುರ ಪಟ್ಟಣದಲ್ಲಿ ಸುನೀಲ್ ಮಹಾದೇವಪ್ಪ ಉಳ್ಳಾಗಡ್ಡಿ ಶನಿವಾರ ದಿನ ಮುಂಜಾನೆ 3 ಗಂಟೆ ಸತತ ಚಾಲು ಮಾಡಿದೆ. ಗುರುವಾರ ದಿನ 7 ಗಂಟೆಗೆ ಬಂದ್ ಮಾಡ್ತಾ ಇದ್ದೀನಿ. ಸಂಜೆ 7 ಗಂಟೆಗೆ. ಎಷ್ಟು ಎಕರೆ ಹೊಡೆದಿರಿ? 70 ಎಕರೆ ರೀ. ಸತತವಾಗಿ 6 ದಿನ ಹೊಡೆದ್ರಿ. ನೀವು ಒಬ್ಬರೇ ಹೊಡೆದ್ರಿ? ಒಬ್ಬರೇ. ಹೆಂಗ ಅನಿಸ್ತದ್ರಿ ಹೊಡೆಯೋತ್ನೆ? ಉಮೇಶ್ ಅನಿಸ್ತದೆ ಸರ್. ಉಮೇಶ್ ಇನ್ನ ಹೊಡಿತೀನಿ ಸರ್. ಆದ್ರೂ ಈ ಮಾಲಕ ಬೇಡಿಸಿದ ಮಾಲಕರ ಇಲ್ಲ, ಸೋಮಶೇಖರ್ ಪೊಲೀಸ್ ಅವನೇ ಬೇಡ ಅಂದ. ನಾನು 65 ಮಾಡಬೇಕು. ಎಷ್ಟು ದಿನ ಹೊಡೆದ್ರಿ? 6 ದಿನ. 6 ದಿನ. ನಿಮ್ಮ ಹೆಸರು? ಸುನೀಲ್ ಮಹಾದೇವಪ್ಪ ಉಳ್ಳಾಗಡ್ಡಿ. ಟ್ರ್ಯಾಕ್ಟರ್ ಯಾವ್ದು ನಿಮ್ದು? ಅರ್ಜುನ್ ಮಹೀಂದ್ರ 555. ಟ್ರ್ಯಾಕ್ಟರ್ ಮಾಲೀಕ ಮಹೀಂದ್ರ 555. ಇವರು ಸುನೀಲ್ ಉಳ್ಳಾಗಡ್ಡಿ ಅವರಿಗೆ ನೇಗಿಲ ಹೊಡೆಯಕ್ಕೆ ಟ್ರ್ಯಾಕ್ಟರ್ ಕೊಟ್ಟು ಪ್ರೋತ್ಸಾಹ ಮಾಡಿದ್ದಾರೆ. ಸೋಮಶೇಖರ್ ಪೊಲೀಸ್, ಇವರು ಗೌಡರ್. ನಿಮ್ಗೆ ಹೆಂಗ ಅನ್ಸಾಗತ್ತದ್ರಿ ಊರ್ ಜನಕ್ಕೆ? ಚಲೋ ಅನಿಸ್ತೈತ್ರಿ. ಹುಡುಗ ಚಲೋ ಹೊಡೆದಾನ್ರಿ. ಆದ್ರೂ ತ್ರಾಸ ಆಗೈತಿ. ಆದ್ರೂ ಮಾಡ್ಬೇಕನ್ನೋ ಇದು ಐತಿ. ಚಲೋ ಐತ್ರಿ ಹುಡುಗನ ತಕ್ಕ. ಚಲೋ ಮಾಡ್ಯಾನ್ರಿ ಕೆಲಸ. ಗಾಡಿನೂ ಚಲೋ ಐತ್ರಿ. ಯಾವ್ದು ಹೀಟ್ ಆಗಿ ಬಂದ್ ಬಿದ್ದು ಏನೂ ಆಗಿಲ್ಲ. ಹುಡುಗಾದ್ರೂ ಒಂದ್ ಸ್ವಲ್ಪ ತ್ರಾಸ ಅನ್ನತ್ರಿ. ಹಗಲ ರಾತ್ರಿ ಹೊಡಿದಂದಾಗ 6 ದಿನಗಟ್ಲಿಂದ ನಿದ್ಗೆಟ್ಟು ತ್ರಾಸ ಆಗಿದ್ರಿ. ಆದ್ರೂ ಹುಡುಗ ಏನಾದ್ರೆ ಸಾಧನೆ ಮಾಡಿದನ್ರಿ. ಟ್ರ್ಯಾಕ್ಟರ್ದು ಒಂದ್ ಹೆಮ್ಮೆ ವಿಷಯ ರೀ. ಇಂತ ಬಿಸಿಲು ದಿನದಾಗ ಅಷ್ಟು ಸತತವಾಗಿ ಹೊಡೆದ್ರು ಇನ್ನೂವರೆಗೆ ಗಾಡಿ ಹೀಟ್ ಆಗಿಲ್ಲ, ಬಂದ್ ಬಿದ್ದಿಲ್ಲ. ಅವರು ಕಂಪ್ನಿಯವರು ಬಂದು ಒಂದ್ ಭೇಟಿ ಕೊಟ್ಟು ಹೋಗ್ಯಾರ್ರಿ. ಚಲೋ ಆಗೈತ್ರಿ. ಗಾಡಿದು ಚಲೋ ಇದು ಐತ್ರಿ ರಿಸಲ್ಟ್ ರೀ. ಮತ್ತ ಹುಡುಗನು ಇವನು ಸತತವಾಗಿ ಹೊಡೆದು ಇವನು ಯಾವ್ದೋ ಒಂದು ತೊಂದರೆ ಮಾಡ್ಕೊಂಡಿಲ್ರಿ. ಆದ್ರೂ ಸ್ವಲ್ಪ ತ್ರಾಸ ಆಗೋದ್ರಿ. ಬಿಸಿಲು ದಿನ ಬಾಳ ಐತಲ್ಲ, ಹಿಂಗಾಗಿ ಚಲೋ ಮಾಡ್ಯಾರ. ಶನಿವಾರ ಚಾಲು ಆಗಿದ್ದು ಇಲ್ಲಿ ಶನಿವಾರ 3 ಗಂಟೆಗೆ ರಾತ್ರಿ 3 ಗಂಟೆಗೆ ಚಾಲು ಮಾಡಿದ್ರಿ. ಇನ್ನೂವರೆ ಗುರುವಾರ 7 ಗಂಟೆ ಆದ್ರೂ ಇನ್ನೂವರೆಗೆ ಗಾಡಿ ಬಂದ್ ಮಾಡಿಲ್ರಿ. ಡೀಸೆಲ್ ಹಾಕೋ ಟೈಮ್ದಾಗ ಅಷ್ಟ ಬಂದ್ ಇದು ಮಾಡಿದ್ರಿ. ಚಲೋ ಮಾಡ್ಯಾರ. ಚಲೋ ಆಗಿದೆ. ಇದೊಂದು ಹುಡುಗರಿಗೆ ಇದೊಂದು ಡ್ರೈವಿಂಗ್ ಇದ್ರೊಳಗೆ ಒಂದು ಹುರುಪ್ರಿ. ಇದೊಂದು ಡ್ರೈವಿಂಗ್ ಮಾಡೋರಿಗೆ ಒಂದು ಒಳ್ಳೆ ಇದು ರೀ. ಚಲೋ ಐತ್ರಿ. ನಮ್ಮ ಊರಾಗ ಎಲ್ಲಾ ನಮ್ಮ ಗ್ರಾಮಸ್ಥರು, ಎಲ್ಲಾ ಜೈನಾಪುರ ಗ್ರಾಮಸ್ಥರು ಬಾಳ ಹೆಮ್ಮೆ ಅಂತ ಇವಂಗೊಂದು ಸನ್ಮಾನ ಮಾಡಾಕ ಎಲ್ಲಾರು ಹಮ್ಮಿಕೊಂಡಾರ್ರಿ. ಎಲ್ಲಾ ಡಿಜೆ ಇದು ಮಾಡ್ಯಾರ್ರಿ. ಎಲ್ಲಾ ಊರನವ್ರು ಬಾಳ ಸಪೋರ್ಟ್ ಮಾಡ್ಯಾರ್ರಿ. ಚಲೋ ಇದು ಮಾಡ್ಯಾರ. ಕೆಲಸ ಮಾಡ್ಯಾರ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660019557. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.